ಮಾಡ್ಕೊಳ್ಳುತ್ತೆ. ಕಾರಣ ಚುನಾವಣೆಗೆ ಉದ್ಯಮಿಗಳು ದುಡ್ಡು ಕೊಡಲಿಲ್ಲ ಅಂದ್ರೆ. ಕರೆಕ್ಟ್, ನಿಜ. ಯಾಕಂದರೆ ನೋಡಿ, ಉದಾಹರಣೆ ನಿಮ್ಗೊಂದು ಹೇಳ್ತೀನಿ ನಾನು. ಎಲೆಕ್ಟ್ರೋಲ್ ಬಾಂಡ್ಸ್ ತೊಗೊಂಡು ಬಂದರು. ಆ ಸಮಯದಲ್ಲಿ IT ಯಾರ ಮೇಲೆ ದಾಳಿ ಮಾಡುತ್ತೆ, ED ಯಾರ ಮೇಲೆ ದಾಳಿ ಮಾಡುತ್ತೆ. ಒಂದು ಅರವಿಂದೋ ಫಾರ್ಮಾ ಅಂತ ಒಂದು ಏನು ಶರತ್ ಚಂದ್ರ ರೆಡ್ಡಿ ಅವನು ಅದಕ್ಕೆ ಡೈರೆಕ್ಟ್ರು. ಅವನ್ನ IT ದಾಳಿ ಮಾಡ್ತಾರೆ, ಹಿಡ್ಕೊಂಡೋಗಿ ED ದಾಳಿ ಮಾಡ್ತಾರೆ, ಹಿಡ್ಕೊಂಡೋಗಿ ಜೈಲ್ಗೆ ಹಾಕ್ತಾರೆ. ಜೈಲಲ್ಲಿದ್ದಾಗಲೇ 5 ಕೋಟಿ ರೂಪಾಯಿ ಎಲೆಕ್ಟ್ರೋಲ್ ಬಾಂಡ್ಸ್ ತಗೊಂತಾನೆ, ಅವನು BJP ಕೊಡ್ತಾನೆ. ತದನಂತರ ಅವನ್ನ ಅಪ್ರೂವರ್ ಮಾಡಿಕೊಂಡು ಅವನ್ನ ಜಾಮೀನು ಕೊಟ್ಟು ಆಚೆಗೆ ಬಿಡಿಸ್ತಾರೆ. ಈಚೆಗೆ ಬಂದಮೇಲೆ 25 ಕೋಟಿ ರೂಪಾಯಿ ಕೊಡ್ತಾನೆ. ಈ ರೀತಿ ಸುಮಾರು 30 ಕಂಪನಿಗಳ ಮೇಲೆ ಇವರು ದಾಳಿ ಮಾಡ್ತಾರೆ. 14 ಕಂಪನಿಗಳು ಇವ್ರಿಗೆ ಚಂದ ಕೊಡ್ತಾರೆ. ಎಷ್ಟು ಮಟ್ಟಿಗೆ? 500 ಕೋಟಿ ರೂಪಾಯಿವರೆಗೂ. ಆ ಮೆಗಾ ಇನ್ಫ್ರಾಸ್ಟ್ರಕ್ಚರ್ ಇದೆಯಲ್ಲ, ಅವರು 500 ಕೋಟಿ ರೂಪಾಯಿ ಕೊಡ್ತಾರೆ. ಆ ರೀತಿ BJP IT-ನ ED-ನ ತಮ್ಮ ಆಸ್ತಿ ಹೆಚ್ಚಿಗೆ ಮಾಡ್ಕೊಳ್ಳೋಕ್ಕೆ 10,000 ಕೋಟಿ ರೂಪಾಯಿ ಇವತ್ತು BJPಯ ಆಸ್ತಿ. 2014ರಲ್ಲಿ 350 ಕೋಟಿ 400 ಕೋಟಿ ಇತ್ತೇನೋ, ಇವತ್ತು 10,000 ಕೋಟಿ ರೂಪಾಯಿ BJPಯ ಆಸ್ತಿ. ಎಲೆಕ್ಟ್ರೋಲ್ ಬಾಂಡ್ಸಲ್ಲೂ ಅವ್ರಿಗೆ ಇಡೀ ರಾಷ್ಟ್ರದಲ್ಲಿ ಯಾರಿಗೂ ಸಿಕ್ಕಿಲ್ಲ ಅಷ್ಟು ದುಡ್ಡು. ಎಲೆಕ್ಟ್ರೋಲ್ ಟ್ರಸ್ಟಿಂದನೂ ಅವ್ರಿಗೆ ದುಡ್ಡು. ಇಡೀ ದೇಶದಲ್ಲಿ ಎಲ್ಲರಿಗೂ ಸೇರಿ, ಎಲ್ಲ ರಾಜಕೀಯ ಪಕ್ಷಗಳಿಗೆ ಸೇರಿ 2,500 ಕೋಟಿ ಆಸ್ತಿ ಇಲ್ಲ. BJPಗೆ ಮಾತ್ರ 10,000 ಕೋಟಿ ರೂಪಾಯಿ. ದ ರಿಚೆಸ್ಟ್ ಪಾರ್ಟಿ ಇನ್ ಇಂಡಿಯಾ. ಅಂದರೆ ನಮ್ಮ ಚುನಾವಣೆಗೆ ಬೇಕು, ಖರ್ಚು ಮಾಡೋ ಸಾಲ್ತಾ ಇಲ್ಲ. 3,500 ಕೋಟಿ ರೂಪಾಯಿ ಲಾಸ್ಟ್ ಇಯರ್ ಖರ್ಚು ಮಾಡಿದ್ದಾರೆ. ಖರ್ಚು ಮಾಡೋಕ್ಕೆ ಸಾಧ್ಯ ಆಗ್ತಾ ಇಲ್ಲ, ಅಷ್ಟು ದುಡ್ಡು ಅವ್ರು BJP ಅಷ್ಟು ಹೇರಳವಾಗಿ ಸಂಗ್ರಹ ಮಾಡ್ತಾ ಇದ್ದಾರೆ. IT ದಾಳಿ ಮಾಡಿಸೋದು, ED ದಾಳಿ ಮಾಡಿಸೋದು, CBI ದಾಳಿ ಮಾಡಿಸೋದು, ಹಣವನ್ನು ಸಂಗ್ರಹ ಮಾಡೋದು, ಈ ಕೆಲಸವನ್ನು ಮಾಡ್ಕೊಂಡೇ ಬಂದಿದ್ದಾರೆ. ನೋಡಿ, ಅದು ಒಂದು ಭಾಗ. ಎರಡನೇದು, ಎಷ್ಟು ಕಿರುಕುಳ ಕೊಟ್ಟು ನೋಡ್ರಿ, ಯಾರೋ ಕಾರ್ ಕೊಂಡ್ಕೊಂಡ್ರೆ 7% ಇಂಟ್ರೆಸ್ಟ್ಗೆ ಕಾರ್ ಸಿಗ್ತದೆ. ಒಬ್ಬ ಬಿಸ್ನೆಸ್ ಮ್ಯಾನು ಲೋನ್ ಬೇಕು ಅಂತಂದರೆ 10ರಿಂದ 12% ಕೊಡಬೇಕು. ಇದು ಈ ದೇಶದಲ್ಲಿರ್ತಕ್ಕಂಥ ವ್ಯವಸ್ಥೆ. 10ರಿಂದ 12% ಇಂಟ್ರೆಸ್ಟ್ ಕೊಡಬೇಕು. ಅವರು ನಮ್ಮ ಸಿದ್ಧಾರ್ಥ ಹೆಗಡೆ ಅಂತ ಒಬ್ಬರಿದ್ದರು, 50,000 ಜನಗಳಿಗೆ ಉದ್ಯೋಗ ಕೊಟ್ಟಿದ್ರು ಅವರು. ಇವತ್ತು ಅವ್ರ ಕಂಪ್ನಿನಲ್ಲಿ ಬರೀ 3,000 ಜನ ಇದ್ದಾರೆ. 47,000 ಜನ ಎಲ್ಲೋದ್ರು ಗೊತ್ತಿಲ್ಲ. ಕೇಂದ್ರ ಸರ್ಕಾರಕ್ಕೆ ಉದ್ಯೋಗ ಕೊಡೋಕ್ಕೆ ಸಾಧ್ಯ ಆಗ್ತದಾ? ಆದರೆ ಅವರ ಕಿರುಕುಳದಿಂದ, ತೆರಿಗೆ ಭಯೋತ್ಪಾದನೆಯಿಂದ ಈ ತರ ಇಡೀ ದೇಶದಲ್ಲಿ ಕೆಲವರು ಸಾಯ್ತಾ ಇಲ್ಲ. ಈಗ ನಾನು ಹೇಳಿದ್ನಲ್ಲ, ಒಂದು ಉದಾಹರಣೆ ಕೊಟ್ಟಲ್ಲ ನಿಮಗೆ. ಈಗ ಎಂಪ್ಲಾಯ್ಸ್ ಕಡಿಮೆ ಆದ್ರದಕ್ಕೆ ಕೇಂದ್ರ ಸರ್ಕಾರ ಕಾರಣನ ಅಲ್ಲ, ಕೊಲಾಪ್ಸ್ ಆಯ್ತಲ್ಲ, ಎಂಪೈರ್ ಕೊಲಾಪ್ಸ್ ಆಯ್ತಲ್ಲ. ಉದ್ಯೋಗ ಸೃಷ್ಟಿ ಮಾಡಬೇಕಾದ್ರೆ ಯಾವ ಉದ್ಯಮಿಗಳು ಉದ್ಯೋಗ ಸೃಷ್ಟಿ ಮಾಡ್ತಾರೆ, ದೇಶಕ್ಕೆ ತೆರಿಗೆ ಕೊಡ್ತಾರೆ, ಆಸ್ತಿ ಮಾಡ್ತಾರೆ, ದೇಶಕ್ಕೆ ಆಸ್ತಿ ಆಗ್ತಾರೆ, ತೆರಿಗೆ ಭಯೋತ್ಪಾದನೆ ಮಾಡಿ ಲೋಕವೆಲ್ಲ ಅಳದಿ ಆಯ್ತಾ. ಇವ್ರ ಅವಧಿನಲ್ಲಿ ಹಿಂಗೆಲ್ಲ ಮಾಡಿದ್ರು ಅನ್ಸುತ್ತೆ, ಅದಕ್ಕೆ ನಮ್ಮನ್ನ ಆಪಾದನೆ ಮಾಡ್ತಿದ್ದಾರೆ. ನೋಡಿ, ಯಾವುದೋ ಒಂದು ಉದ್ಯಮಿ ತೀರೋದಾಗ ಇವರು ಪ್ರತಿ ಬಾರಿನೂ ಯಾವುದಾದ್ರು ಒಂದು ಉದ್ಯಮಿ ಆತ್ಮಹತ್ಯೆ ಮಾಡಿಕೊಂಡಾಗ ಇಂತಹ ಒಂದು ಥಿಯರೀಸ್ನ ತರ್ತಾರೆ. ಇನ್ವೆಸ್ಟಿಗೇಷನ್ ಆದಾಗ ಆ ಉದ್ಯಮಿಗಳು ಪರ್ಸ್ನಲ್ ಕಾರಣಕ್ಕೆ ಸತ್ತಿದ್ದಾರೆ ಅಂತ ಹೇಳ್ಬಿಟ್ಟು ರಿಪೋರ್ಟ್ ಬರ್ತದೆ. ಅದು ಇಂದಿನ ಯಾವುದೇ ಉದ್ಯಮಿಗಳಾಗಿರಲಿ, ನಾನು ಹೆಸರು ಹೇಳಲ್ಲ ಯಾವ ಉದ್ಯಮಿನೂ ಸಹ. ಹಿಂದೆ ಒಂದು ಉದ್ಯಮಿ ತೀರೋದ್ರು, ಆ ಉದ್ಯಮಿ ತನ್ನ ಪರ್ಸ್ನಲ್ ಕಾರಣಕ್ಕೆ ತೀರೋದ್ರು ಅಂತ ಹೇಳಿ ವರದಿ ಬಂತು. ಆದರೆ ಅದನ್ನು ಬಹಿರಂಗ ಮಾಡಲಿಲ್ಲ. ಏನಕ್ಕೆ ಅಂದರೆ ಪರ್ಸ್ನಲಿ ಅವ್ರಿಗೆ ಫ್ಯಾಮಿಲಿಗೆ ತೊಂದರೆ ಆಗ್ತದೆ ಮತ್ತು ಅವರ ಕುಟುಂಬದಲ್ಲಿ ಇರ್ತಕ್ಕಂಥವ್ರಿಗೆ ತೊಂದರೆ ಆಗ್ತದೆ ಅಂತ ಹೇಳಿ ಥಿಯರೀಸ್ ಬೇದಾಂತ ತುಂಬ ಓಡಾಡ್ತಿವೆ. ಈಗಲೂ ಅಷ್ಟೇ, ಈ ಪ್ರಸಂಗದಲ್ಲೂ ಅಷ್ಟೇ. ಆ ಪ್ರಸಂಗದಲ್ಲೂ ಸಹ ಏನಂದರೆ ಅವರ ಪರ್ಸ್ನಲ್ ವಿಚಾರಗಳಿಗೆ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ, ಅದರಿಂದಾಗಿ ಈ ರೀತಿ ವಿಚಾರಗಳಾಗ್ತಿದೆ ಅಂತ ಹೇಳಿ ಬ್ಲ್ಯಾಕ್ ಮೇಲ್ಗೆ ಒಳಪಟ್ಟಿದ್ರು ಅಂತ ಕೆಲವು ಥಿಯರಿ ಹೇಳ್ತಿದ್ರೆ, ಇನ್ನು ಕೆಲವು ಥಿಯರಿ ಅವ್ರ ಹಳೆ ಬಿಸ್ನೆಸ್ ವಿಚಾರಗಳಿತ್ತು ಅಂತಲೂ ಸಹ ಹೇಳ್ತಾ ಇದ್ದಾರೆ. ಇದೆಲ್ಲ ನಾನು ಅದಕ್ಕೆ ವೈಯಕ್ತಿಕವಾಗಿ ಇನ್ನೂ ಇನ್ವೆಸ್ಟಿಗೇಷನ್ ಆಗಲಿ ಯಾವ ರೀತಿ ಥಿಯರೀಸ್ ಬರ್ತದೋ ಅದೆಲ್ಲ ಆಮೇಲೆ. ಆದರೆ ಕಾಂಗ್ರೆಸ್ನವರು ಜಂಪ್ ಮಾಡಿಬಿಡ್ತಾರೆ. ಪ್ರಿಯಾಂಕಾ ಖರ್ಗೆ ಇರ್ಬೋದು ಅಥವಾ ಈ ಪ್ರದೀಪ್ ಈಶ್ವರ್ ಇರ್ಬೋದು. ಆಯ್ತಪ್ಪ, ಪ್ರದೀಪ್ ಈಶ್ವರ್ ಇನ್ನು ನಾನು ಕೇಳ್ತಾ ಇದ್ದೀನಿ, ನೀನು ಪರಿಶ್ರಮ ಸ್ಥಾಪನೆ ಮಾಡ್ಕೊಳ್ಳಿಕ್ಕೆ ಎಲ್ಲಿಂದ ಬಂತು ನಿಂಗೆ ಅಡ್ವಾನ್ಸ್? ಒಂದು. ಎರಡನೇ ಪ್ರಶ್ನೆ, ನಿಂಗೆ ಪ್ರದೀಪ್ ಈಶ್ವರ್ ನಿನಗೆ ಕೇಳ್ತಾ ಇದ್ದೀನಿ, ಶಾಸಕ ನೀನು. ಜೊತೆಗೆ ನೀವು ಏನು 23, 24 ಬಿಲ್ಡಿಂಗ್ಸ್ ತಗೊಂಡಿದ್ದೀರಾ? ಒಂದು ನಿಮಿಷ ನಟರಾಜಣ್ಣ, ನಾನು ಸಾರ್ವಜನಿಕವಾಗಿ ಪ್ರಶ್ನೆ ಕೇಳ್ತಾ ಇದ್ದೀನಿ. ಸಾರ್ವಜನಿಕವಾಗಿ 14 ಉದಾಹರಣೆ ಕೊಡ್ತೀನಿ. ಪ್ರಶ್ನೆ ಕೇಳಕ್ ಬಿಡಿ, ತಾವು ಉತ್ತರ ಕೊಡ್ಲಿ. ವೈಯಕ್ತಿಕ ಅಲ್ಲ, ಪ್ರದೀಪ್ ಈಶ್ವರ್ ಅವರು 23 ಬಿಲ್ಡಿಂಗ್ ಇಟ್ಕೊಂಡಿದ್ದಾರೆ. ಎಲ್ಲದಕ್ಕೂ ಸಹ ಅವರು ಬಿಲ್ಡಿಂಗ್ ಪರ್ಮಿಷನ್ ತಗೊಂಡಿದ್ದಾರಾ? ನಾನು ಕೇಳ್ತಾ ಇದ್ದೀನಿ, ಉತ್ತರ ಕೊಡ್ಲಿ ಅವರು. ಉತ್ತರ ಕೊಡ್ಲಿ ಅವರು. ನಟರಾಜಣ್ಣ, ಒಂದ್ ನಿಮಿಷ. ಒಂದ್ ನಿಮಿಷ, ಸಂಸದರ ಪ್ರಶ್ನೆ ಕೇಳ್ತಾರೆ. ಸಂಸದರ ಕೇಳ್ತಾರೆ, ಯಾಕೆ ಬಿಡಬೇಕು? SIT ಮಾಡ್ರಿ ಅವ್ರ ಮೇಲೆ. ಯಾಕೆ SIT ಮಾಡ್ರಿ? 24 ಬಿಲ್ಡಿಂಗ್ PU ಪರ್ಮಿಷನ್ ಹೆಂಗೆ ಸಿಕ್ತು ಅವ್ರಿಗೆ? ಇಂಡಿವಿಜುವಲ್ ಬಿಲ್ಡಿಂಗ್ಸ್ ಹೆಂಗೆ ಸಿಕ್ತು? 20,000 ಸ್ಕ್ವೇರ್ ಫೀಟ್ ಇರಬೇಕು ಲ್ಯಾಂಡ್. 20,000 ಸ್ಕ್ವೇರ್ ಫೀಟ್. ನಾನು ಒಂದ್ ನಿಮಿಷ, ಉದ್ಯಮಿಗಳಿಗೆ ಬರೋದಿಲ್ಲ. ನಾನು ಪ್ಲಾನಿಂಗ್ ಬಗ್ಗೆ ಕೇಳ್ತಾ ಇದ್ದೀನಿ ಪ್ರದೀಪ್ ಈಶ್ವರ್ನ. ಪ್ರದೀಪ್ ಈಶ್ವರ್ ಉತ್ತರ ಕೊಡಕ್ಕೆ 20,000 ಸ್ಕ್ವೇರ್ ಫೀಟ್ ಇರಬೇಕು ಲ್ಯಾಂಡ್. ಪರ್ಮಿಷನ್ ಕೊಡಕ್ಕೆ PUಗೆ. ಜೊತೆಗೆ ಇವತ್ತು ರೂಲ್ಸ್ ಪ್ರಕಾರ ಪಬ್ಲಿಕ್ ಯೂಸ್ ಅಲ್ಲಿ ಇರಬೇಕು. ಅದಕ್ಕೆ ಬಿಲ್ಡಿಂಗ್ 25,000 ಸ್ಕ್ವೇರ್ ಫೀಟ್ ಬಿಲ್ಡಿಂಗ್ ಇರಬೇಕು. ಯಾರು ಇದ್ಯಾನ್ರಿ ಕೇಳ್ರಿ, 25,000 ಸ್ಕ್ವೇರ್ ಫೀಟ್ ಬಿಲ್ಡಿಂಗ್ ಇರಬೇಕು. ಜೊತೆಗೆ
ಫೈರ್ ಆರ್ಮ್ ಇರಬೇಕು, ಜೊತೆಗೆ ಬಿಲ್ಡಿಂಗ್ ಸೇಫ್ಟಿ ಇರಬೇಕು. ಪ್ರಶ್ನೆ ಎಲ್ಲ ಮಾಡೋರ್ ಮೇಲೆ- ತಗೊಂಡಿಯಾರೇನ್ರಿ ಪ್ರಶ್ನೆ ಮಾಡೋರ್ ಪ್ರದೀಪ್ ಮೇಲೆ ಈಶ್ವರ್? ನೀವು ಹೆಂಗೆ ಹತ್ತಿಕ್ಕಿ ಪ್ರದೀಪ್ ಪ್ರಯತ್ನ ಈಶ್ವರ್ ಮಾಡಿದ್ರಿ ಹಿಂಗೆ? ತಗೊಂಡಿಯಾರ? ಪ್ರಶ್ನೆ ಇವತ್ತು ಮಾಡೋರ್ ಮೇಲೆ- ಇವತ್ತು ಪ್ರದೀಪ್ ಈಶ್ವರ್ ಮಾತ್ರ ಪರ್ಮಿಷನ್ ಪ್ರಶ್ನೆ ಮಾಡೋರ್ ಮೇಲೆ ಹೆಂಗೆ ಹತ್ತಿಕ್ತಾರೆ? ಬೇರೆಯವ್ರಿಗೆ BJP ಯಾಕೆ ಇರೋದು ಪರ್ಮಿಷನ್ ಇದು ಕೊಟ್ಟಿಲ್ಲ? ಸಾಕ್ಷಿ. ಇದು ಬೇರೆಯವ್ರಿಗೆ ಸಾಕ್ಷಿ. ಯಾಕೆ ಪರ್ಮಿಷನ್ ಕೊಟ್ಟಿಲ್ಲ? Live ಪ್ರದೀಪ್ ಸಾಕ್ಷಿ ಈಶ್ವರ್ ಇದು. ಆಕಾಶದಲ್ಲಿ ಬಂದವರ ಎಲ್ಲರಿಗೂ ಕಾನೂನು ಒಂದೇ, ಪ್ರದೀಪ್ ಈಶ್ವರ್ ಮಾತ್ರ ಬೇರೆ ಕಾನೂನಾ? ಇದು live ಸಾಕ್ಷಿ ಇದು. ಇದಾ ಯಾರು ಪ್ರಶ್ನೆ ಮಾಡ್ತಾರೆ ಅವ್ರ ಮೇಲೆ ದಬ್ಬಾಳಿಕೆ ಮಾಡೋದು, ಅವ್ರು ಎದುರಿಸಕ್ಕೆ ಪ್ರದೀಪ್ ಪ್ರಯತ್ನ ಈಶ್ವರ್ ಮಾಡೋದು ಮಾತ್ರ ಆಕಾಶದಲ್ಲಿ ಬಂದವರ? ಎಲ್ಲಿಂದ ಬಂತು ಉದ್ಯಮ ನಿಮಗೆ? ತೋರಿಸಿ ಅದನ್ನು ಸಹ ರೆಕಾರ್ಡ್ ಅಲ್ಲಿ ತೋರಿಸಿ ನೋಡಿ. ಪ್ರದೀಪ್ ಈಶ್ವರ್ ಆಗ್ಲಿ, ನಾನಾಗ್ಲಿ, ನಟರಾಜ್ ಗೌಡ್ರಾಗ್ಲಿ, ರಾಯ್ ಆಗ್ಲಿ, ಶ್ರೀಪಾದ್ ಆಗ್ಲಿ, ಎಲ್ಲರಿಗೂ ಒಂದೇ ಕಾನೂನೇ ರಾಜ್ಯದಲ್ಲಿರೋದು. ನಿಮಗೆ ಮಾತ್ರ ಬೇರೆ ಕಾನೂನು ಇಲ್ಲ. ಮಧು ಬಂಗಾರಪ್ಪರ್ಗೂ ಅದೇ ಕಾನೂನೇ, ನರೇಂದ್ರ ಮೋದಿ ಅವ್ರಿಗೂ ಅದೇ ಕಾನೂನೇ. ಆದ್ರೆ ವಿಚಾರ ಇಷ್ಟೇ, ನೀವು ಮಾತ್ರ ಪರ್ಸನಲ್ ಆಗಿ ಎಲ್ಲಾರು ಅಟ್ಯಾಕ್ ಮಾಡ್ತೀರಾ. ನಿಮ್ಮ ಬಗ್ಗೆನೂ ಅಟ್ಯಾಕ್ ಮಾಡೋ ಸಂದರ್ಭ ತುಂಬಾ ಜನ ಮಾಡ್ತಾ ಇದ್ದಾರೆ. ಅದರಿಂದ ವಿಚಾರ ಇಷ್ಟೇ, ರಾಯ್ ಆಗ್ಲಿ ಅಥವಾ ಬೇರೆ ಬೇರೆಯವರಾಗ್ಲಿ ಯಾರಾದ್ರೂ ಆಗ್ಲಿ, ಅವ್ರು ಅಕಸ್ಮಾತ್ ಏನಾದ್ರು ನೋಡಿ, ಇನ್ನು ಒಂದು ಹೇಳ್ಬಿಡ್ತೀನಿ ಶ್ರೀಪಾದ್, ನಾವು ಎಲ್ಲ ಸಹ ಉದ್ಯಮ ಮಾಡ್ತಾ ಇದ್ದೀವಿ. ಸಣ್ಣ ಪುಟ್ಟ ಉದ್ಯಮ ನಮ್ದು ಇದೆ, ನಟರಾಜ್ ಗೌಡ್ರು ಇದೆ, ನಮ್ಮದು ಇದೆ. ಅಲ್ಲ, ಅವ್ರ ನೇರ ಆರೋಪ ಏನಂದ್ರೆ ಗೌಡ್ರೆ, ನೀವು ಚುನಾವಣೆ ಟೈಮ್ ಅಲ್ಲಿ ಯಾವ ಉದ್ಯಮಿ ದುಡ್ಡು ಕೇಳಿದ್ರೆ ಕೊಡ್ಲಿಲ್ಲ ಅಂದ್ರೆ ಅತ್ಯಂತ ಮಾರನೇ ದಿನ ಅವರ ಸುಳ್ಳು, ಕಚೇರಿ ಮೇಲೆ, ಮನೆಗಳ ಮೇಲೆ ಫಿಕ್ಸ್ ಅಂತ ಸುಳ್ಳು. ನೋಡಿ, ನಟರಾಜ್ ಗೌಡ್ರು ಯಾವುದೋ ಒಂದು ಪ್ರಸಂಗನ ಒಂದೇ ಒಂದು ಇನ್ಸಿಡೆಂಟ್ನ ಹೇಳ್ತಿರಬಹುದು. ಅಂದರೆ ಆ ರೀತಿ ಆದಾಗ ಅದು ಅಕಸ್ಮಾತ್ ಏನು ಸಾಂದರ್ಭಿಕವಾಗಿ ಹಂಗಾಗಿದ್ರೆ ನಮಗೆ ಗೊತ್ತಿಲ್ಲ. ವಿಚಾರ ಇಷ್ಟೇ, ಯಾವುದೇ ಉದ್ಯಮಿಗಳಾಗಲಿ ಅವರು ಯಾವುದೋ ಒಂದು ರೀತಿಯಲ್ಲಿ ಉದ್ಯಮ ಮಾಡ್ಕೊಂಡು ಹೋಗಿರ್ತಾರೆ. IT ಅವ್ರು ಬಂದಾಗ ಏನು ಕೇಳ್ತಾರಪ್ಪ ನಿಮಗೆ ಕೇಳ್ತಕ್ಕಂಥದ್ದು ಇಷ್ಟ, ನೀನು ₹100 ಸಂಪಾದನೆ ಮಾಡಿಯಾ, ನೀನು ಕಟ್ಟಬೇಕಾಗಿರೋ ಟ್ಯಾಕ್ಸ್ ₹22 ₹30 ಕಟ್ಟಬೇಕು. ನೀನು ಕಟ್ಟಿಲ್ಲ, ಫೈನು ಎಲ್ಲ ಸೇರಿಸಿ ಕೇಳ್ತಾರೆ. ಜೊತೆಗೆ ಒನ್ ಟೈಮ್ ಸೆಟಲ್ಮೆಂಟ್ ಅಂತ ಕೊಡ್ತಾರೆ. ಜೊತೆಗೆ ಇನ್ನು ಸ್ವಲ್ಪ ಲಿವಿ ಇರುತ್ತೆ. CAಗಳೇನಾದ್ರು ಸರಿಯಾಗಿರೋರಾದರೆ ಇನ್ನೂ ಸ್ವಲ್ಪ ಸರಿಯಾಗಿ ಫೈಟ್ ಮಾಡಿದ್ರೆ ಇನ್ನೂ ಕಡಿಮೆ ಟ್ಯಾಕ್ಸ್ ಮಾಡ್ಕೊಬೋದು. ವಿಚಾರ ಇಷ್ಟೇ, ಯಾವುದಾದ್ರೂ ಉದ್ಯಮಿ IT ಗೋಸ್ಕರ ಸತ್ತಿದ್ದಾರೆ ಅಂತ ಹೇಳಿದ್ರೆ ಅದು ಈ ರಾಜ್ಯದಲ್ಲಿ ಆಗಲಿ ಇಡೀ ದೇಶದಲ್ಲಿ ಆಗಲಿ ಹಾಸ್ಯಾಸ್ಪದ. ಯಾರೂ ಆ ರೀತಿ ಮಾಡೋದಿಲ್ಲ. ಆಮೇಲೆ ಅಕಸ್ಮಾತ್ ಯಾರು ಎಲೆಕ್ಟೋರಲ್ ಬಾಂಡ್ಸ್ ಅಂತ ನಟರಾಜ್ ಗೌಡ್ರು ಹೇಳ್ತಾರೆ, ಅದು ಅವ್ರ ಕಾಲದಲ್ಲಿ ಆಗಿತ್ತೇನೋ, ನಮ್ಮ ಕಾಲದಲ್ಲಿ ಯಾವುದೂ ರೀತಿ ಅದು ಅಕಸ್ಮಾತ್ ತಾತ್ಕಾಲಿಕವಾಗಿ ಕೇಳ್ತಾ ಇದ್ದಾರೆ ಅಶೋಕ್ ಗೌಡ್ರು. ಈಗ ನಾನೊಂದು ಮಾತು ಹೇಳ್ತೀನಿ, ಇದೇ ರೀತಿಯಾಗಿ ಯಾರು ಪ್ರಶ್ನೆ ಉತ್ತರ ಕೊಡಕ್ಕೆ ಹೇಳಿ, ನೀವು ಬೇಡ. ಪ್ರದೀಪ್ ಈಶ್ವರ್ಗೆ ಉತ್ತರ ಕೊಡಕ್ಕೆ ಹೇಳಿ. ನಾನು ಪ್ರದೀಪ್ ಅಲ್ಲ, ಒಂದು ನಿಮಿಷ, ಪ್ರದೀಪ್ ಈಶ್ವರ್ಗೆ ಉತ್ತರ ಕೊಡಕ್ಕೆ ಹೇಳಿ. ಆತ ಸಂಸದರ ಬಗ್ಗೆ ಕೇಳ್ತಾರೆ, ಆತ ಉತ್ತರ ಕೊಡಕ್ಕೆ ಹೇಳಿ. ಆತ ಹೆಂಗ್ ಪರ್ಮಿಷನ್ ತಗೊಂಡ್ರು ಅಂತ ಉತ್ತರ ಕೊಡಕ್ಕೆ ಹೇಳಿ. ಅವಾಗ ನಾವು ಹೇಳ್ತೀವಿ, ಈಗ ನೀವು ಪ್ರದೀಪ್ ಈಶ್ವರ್ ನನ್ನ ಸಮಯವನ್ನು ಪ್ರದೀಪ್ ಈಶ್ವರ್ ಇದೇ ರೀತಿ ಮಾತಾಡೋದು. ಪ್ರದೀಪ್ ಈಶ್ವರ್ನ ಇವಾಗ ಇನ್ನೊಬ್ಬ ಪಾರ್ಟ್ 2 ಹುಚ್ಚ ಅಂತ ಹೇಳ್ತಿದ್ದಾರೆ, ಆ ರೀತಿ ಹೇಳ್ತಾರೆ ಪ್ರದೀಪ್ ಈಶ್ವರ್. ಪ್ರದೀಪ್ ಈಶ್ವರ್ ಇವತ್ತು ನೇರವಾಗಿ ವೈಯಕ್ತಿಕ ದಾಳಿ ಬೇಡ, ಭಾಷೆ ಪದ ಬಳಕೆ ಮಿತವಾಗಿ ಅವ್ರಿಗೂ ಹೇಳಿ ಸರ್, ಅವ್ರಿಗೂ ಹೇಳಿ ಪ್ರದೀಪ್ ಈಶ್ವರ್ಗೆ. ಅಕಸ್ಮಾತ್ ಸ್ಪೀಕರ್ ಆಗ್ಬಿಟ್ರು ಅಂದ್ರೆ ಏನ್ರಿ ಅರ್ಥ? ಆತನು ಅಕಸ್ಮಾತ್ MLA ಆಗ್ಬಿಟ್ರು, ನೀವು ಜಾಸ್ತಿ ಕೂಗೋದ್ರಿಂದ ಆರೋಗ್ಯ ಹಾಳಾಗ್ತದೆ. ಆರೋಗ್ಯ ನಮ್ದು ಹಾಳಾಗುತ್ತೆ. ಪ್ರದೀಪ್ ಈಶ್ವರ್ಗೆ ಹೇಳಿ ಆರೋಗ್ಯ ಸುಧಾರಿಸೋಕೆ ಬದಲು ಮಾನಸಿಕ ಆರೋಗ್ಯ ಸುಧಾರಿಸೋಕೆ ಪ್ರದೀಪ್ ಈಶ್ವರ್ಗೆ. ನಾನೇನಿದ್ ಗೊತ್ತಾ, ಪ್ರದೀಪ್ ಈಶ್ವರ್ ಕಾಂಗ್ರೆಸ್ ಶಾಸಕ. ಪ್ರದೀಪ್ ಈಶ್ವರಿಗೆ ಪ್ರಶ್ನೆ ಎತ್ತಿದ್ರೊಳಗೆ ಯಾವುದೋ ಅಸಂಬದ್ಧವಾದದ್ದು ಮತ್ತು ಅಸಮಂಜಸವಾದದ್ದು, ಅಶ್ಲೀಲವಾದದ್ದು ಅಥವಾ ಅಸಂಸದೀಯವಾದದ್ದು ಯಾವ ಭಾಷೆ